ಇದು ನನ್ನ ಸೆವೆಂತ್ ಮಂತ್ನ ಫಸ್ಟ್ ಡೇ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದು ಅದಾದಮೇಲೆ ಈ ಸೆವೆಂತ್ ಮಂತಿಂದ ಆಯಿಲ್ ಮಸಾಜ್ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನೀಗ ಪ್ರತಿದಿನ ಇನ್ಮೇಲಿಂದ ಆಯಿಲ್ ಮಸಾಜ್ನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆಯಿಲ್ ಮಸಾಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು 15 ಮಿನಿಟ್ಸ್ ಅದು ಅಬ್ಸರ್ವ್ ಆಗೋಕ್ಕೆ ಬಿಟ್ಟು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿದೆ. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ಧ್ಯಾನ ಮಾಡೋದು, ಎಸ್ಪೆಷಲಿ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ದೇವರ ಧ್ಯಾನ ಮಾಡೋದಾಗಿರ್ಬೋದು, ಒಳ್ಳೆ ಕಥೆಗಳನ್ನ ಕೇಳೋದಾಗಿರ್ಬೋದು, ಇದಂತೂ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ದೇವರ ಧ್ಯಾನ ಎಲ್ಲ ಮಾಡಿಕೊಂಡು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಕೂಡ ಮಾಡಿದೆ. ಹಾಗೆ ಒಂದು ಸೀತಾಫಲ ಹಣ್ಣನ್ನು ತಿಂದೆ. ಆಮೇಲೆ ನಾನಿಲ್ಲಿ ಹಾಲಿಗೆ ಪ್ರೋಟೀನ್ ಪೌಡ್ರನ್ನ ಹಾಕ್ಕೊಂಡು ಕುಡಿತಿದ್ದೀನಿ. ಇದನ್ನು ನಾನು ಮಾತ್ರ ಕುಡಿಬೇಕು ಅಂತ ಏನೂ ಇಲ್ಲ. ಪ್ರೆಗ್ನೆಂಟ್ ಆಗಿರೋರು ಪ್ರತಿಯೊಬ್ಬರು ಕೂಡ ಇದನ್ನು ವಿತೌಟ್ ಡಾಕ್ಟರ್ ಸಜೆಷನ್ ಕುಡಿಬೋದು. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೇನು ಅಂತ ಹೇಳಿದರೆ ಎಲ್ಲ ಪ್ರೆಗ್ನೆನ್ಸಿಯವರು ಕೂಡ ಇದನ್ನು ಕುಡಿಬೋದು. ಅಂದರೆ ಫಸ್ಟ್ ಮಂತಿಂದ 9th ಮಂತ್ವರೆಗೂ ಇದನ್ನು ನೀವು ಕುಡಿಬೋದು. ನಿಮ್ಗೆ ಯಾರಿಗಾದರೂ ಈ ಪ್ರೋಟೀನ್ ಪೌಡ್ರ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಅದರ ನೇಮನ್ನು ಮೆನ್ಷನ್ ಮಾಡ್ತೀನಿ. ಯಾವುದೇ ಆನ್ಲೈನ್ ಅದು ಇದು ಅಂತ ಬೈ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಂಡು ಬಂದು ಪ್ರತಿದಿನ ಬೆಳಗ್ಗೆ ಟಿಫಿನ್ ಆದಮೇಲೆ ಮತ್ತು ನೈಟ್ ಊಟ ಆದಮೇಲೆ 1 ಕಪ್ ಗ್ಲಾಸಿಗೆ ಅಥವಾ ಒಂದು ಟೀ ಕುಡಿಯೋಷ್ಟು ಕಪ್ಪಿಗೆ ನೀವು 1 ಸ್ಪೂನಷ್ಟು ಆ ಪ್ರೋಟೀನ್ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬೇಬಿ ಹೆಲ್ತಿಗೆ, ಆಮೇಲೆ ಅದರ ಒಂದು ಗ್ರೋತಿಗೆ ಹಾಗೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು ನನ್ನ 7th ಮಂತ್ನ ಫಸ್ಟ್ ಡೇ.